ಹಾಯ್ ಹಲೋ ವೆಲ್ಕಮ್ ಟು ಯುನಿಕ್ ವೆಲ್ತ್ ಟ್ರೇಡ್ ಫಾರ್ ಸಕ್ಸಸ್. ಫ್ರೆಂಡ್ಸ್, ಯಾರೆಲ್ಲ ನವೆಂಬರ್ 10th ವಿಡಿಯೋ ನೋಡಿದ್ರಿ, ನವೆಂಬರ್ 11th ಮಾರ್ಕೆಟ್ ಏನೇನ್ ಆಗುತ್ತೆ ಅಂತ. ಎಸ್, ಇವತ್ತು ಒನ್ ಆಫ್ ದ ಗುಡ್ ಡೇ ಅಂತ ನಾವು ಹೇಳ್ಬೋದು. ನೋಡಿ, 11/11/2020 ಒನ್ ಆಫ್ ದ ಗುಡ್ ಡೇ. ಸೊ ಅದಕ್ಕೂ ನಮಗೂ ಏನು ಸಂಬಂಧ ಇಲ್ಲ. ಬಟ್ ಏನಪ್ಪಾ ಅಂದ್ರೆ, ಇವತ್ತು ಯಾರೆಲ್ಲ ಒಂದು ವಿಡಿಯೋನ ನೋಡಿ ಎಕ್ಸಾಕ್ಟ್ ಪಾಯಿಂಟ್ ನ ಎನ್ಕ್ಯಾಶ್ ಮಾಡ್ಕೊಂಡ್ರಿ, ಪ್ರತಿಯೊಬ್ಬರಿಗೂ ಕಂಗ್ರಾಟ್ಸ್ ಅಂತ ಹೇಳ್ತೀನಿ. ಸಖತ್ ಪ್ರಾಫಿಟ್ ಅಂತೂ ಮಾಡಿದೀರಾ ಇವತ್ತು. ಕೆಲವರು 1 lakh 2 lakh ವರೆಗೂ ಮಾಡಿದ್ರ. ಕೆಲವರಿಗೆ ನಾನು ಕೊಟ್ಟಿರೋ ಆಬ್ಜೆಕ್ಟ್ ಅಲ್ಲಿ ಯಾರೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕನ್ಫ್ಯೂಷನ್ ಆಗಿ ಕಾಲು ಪುಟ್ ಕನ್ಫ್ಯೂಷನ್ ಆಗಿ ಲಾಸ್ ಮಾಡ್ಕೊಂಡಿದ್ರು, ಕೆಲವೊಬ್ರು 85-90,000 ರಿಕವರ್ ಮಾಡ್ಕೊಂಡಿದ್ದಾರೆ, ಕೆಲವೊಬ್ರು ಪ್ಲಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಒಬ್ಬೊಬ್ರು ಒಂದೊಂದು ಪಾಯಿಂಟ್ ಅಲ್ಲಿ ಪ್ರಾಫಿಟ್ ಅಂತೂ ಮಾಡಿದ್ದಾರೆ. ಓವರ್ ಆಲ್ ಇವತ್ತು ಡೇ ಸೂಪರ್ ಆಗಿತ್ತು, ಆಸಮ್ ಆಗಿತ್ತು. ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ, 1 ಸೆಕೆಂಡ್ ಕಂಗ್ರಾಟ್ಸ್ ಅಂತ ಹೇಳ್ತಾ, ಏನೊಂದು ಆಸಮ್ ಆಗಿತ್ತು, ಮಾರ್ಕೆಟ್ ಹೇಗಿತ್ತು ಅಂತ ನೋಡೋಣ. ಹಾಗೆ ನವೆಂಬರ್ 12th, ಸೊ ನವೆಂಬರ್ 12th ಆಪ್ಷನ್ ಎಕ್ಸ್ಪೈರಿ ಯಾವ್ಯಾವ ಲೆವೆಲ್ ಅಲ್ಲಿ ಇಂಪಾರ್ಟೆಂಟ್ ಅಂತ ನೋಡೋಣ. ಸೊ ಫ್ರೆಂಡ್ಸ್, ಯಾವುದೇ ಒಂದು ವಿಡಿಯೋ, ಯಾವುದೇ ಒಂದು ವಿಷಯ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಕ್ಸಸ್ಗೆ ಬೇಕಾಗಿರೋದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ರೈಟ್ ಆಕ್ಷನ್. ರೈಟ್ ಆಕ್ಷನ್ ಯಾವಾಗ ಬರುತ್ತೆ? ರೈಟ್ ಇನ್ಫಾರ್ಮೇಶನ್ ತಗೊಂಡಾಗ. ರೈಟ್ ಇನ್ಫಾರ್ಮೇಶನ್ ಏನ್ ಬೇಕು? ನಿಮ್ಮ ಒಂದು ಕ್ವಾಲಿಟಿ ಟೈಮ್ ಒಂದು 5 minutes ಸ್ಪೆಂಡ್ ಮಾಡ್ಬೇಕು. ಸೊ ನೋಡಿ, ಇವತ್ತು ನಿಮ್ಗೆ ತೋರ್ಸಾಗ ರಿಗ್ರೆಟ್ ಆಗುತ್ತೆ, ಅಯ್ಯೋ ಮಿಸ್ ಮಾಡ್ಬಿಟ್ನಂತ ಅಂತ. ಸೊ ನಾನು ಹೇಳ್ತೀನಿ, ಅದಕ್ಕೆ ಸ್ಟಿಲ್ ಸೆಷನ್ ಎಂಡ್ ಆಗೋವರೆಗೂ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಒಂದು ಡೇನಲ್ಲಿ 50,000 1 ಲಕ್ಷ ರೂಪಾಯಿ ಕೊಡುವಂತದ್ದು ಇಂತ ಒಂದು ವಿಡಿಯೋ ಕೊಡ್ತಾ ಇದೀನಿ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಇನ್ನ ಇದಕ್ಕೆ ನೀವು ಟೈಮ್ ಕೊಟ್ಟಿಲ್ಲ 5 minutes ಅಂದ್ರೆ ನಿಮ್ಮ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಗೋಲ್ ನ ಹೇಗ್ ರೀಚ್ ಮಾಡ್ತೀರಾ ನನ್ಗಂತೂ ಗೊತ್ತಿಲ್ಲ. ಸೊ ಎಲ್ಲರೂ ರೀಚ್ ಮಾಡ್ತೀವಿ, ಹಾರ್ಡ್ ವರ್ಕ್ ಅಲ್ಲಿ ಮಾಡೋದಕ್ಕಿಂತ ಸ್ಮಾರ್ಟ್ ವರ್ಕ್ ಅಲ್ಲಿ ಮಾಡಿ ಅಂತ ನನ್ನ ಒಂದು ರಿಕ್ವೆಸ್ಟ್ ಅಷ್ಟೇನೆ. ಸೊ ಫ್ರೆಂಡ್ಸ್, ಏನೋ ಒಂದು ಲೆವೆಲ್ಸ್ ತಿಳ್ಕೊಂಡು ಟಕ್ಕಂತ ಸ್ಕಿಪ್ ಮಾಡ್ಬಿಡ್ಬೇಡಿ. ದಯವಿಟ್ಟು ಈ ವಿಡಿಯೋಸ್ ನ ಫುಲ್ ಸೆಷನ್ ನೋಡಿ, ಅವಾಗಲೇ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಟ್ ಇಸ್ ಒನ್ ಆಫ್ ದ ಯುವರ್ ಲೈಫ್ ಚೇಂಜಿಂಗ್ ಈವೆಂಟ್ಸ್ ಅಥವಾ ಲೈಫ್ ಚೇಂಜಿಂಗ್ ವಿಡಿಯೋ ಅಂತ ಹೇಳ್ತಾ ಇದೀನಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋಗೆ ಬರೋಣ. ನೋಡಿ, ನಿನ್ನೆ ಫಸ್ಟ್ ನಾವೇನ್ ಡಿಸ್ಕಸ್ ಮಾಡಿದ್ವಿ, ನಿನ್ನೆ ವಿಡಿಯೋದಲ್ಲಿ ಫಸ್ಟ್ ಪಾಯಿಂಟ್ ನಾವೇನ್ ಡಿಸ್ಕಸ್ ಮಾಡಿದ್ವಪ್ಪ ಅಂತ ಹೇಳಿದ್ರೆ ನಿಫ್ಟಿ ಬಗ್ಗೆ ಬರೋಣ. ಆಲ್ಮೋಸ್ಟ್ ಇವತ್ತು ನಿಫ್ಟಿ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಿದೆ. ಸೊ ಹ್ಯೂಜ್ ಮೊಮೆಂಟಮ್ ಆಗಿದೆ. ಇಟ್ಸ್ ಅ ಬ್ಯೂಟಿಫುಲ್ ಮಾರ್ಕೆಟ್ ಅಂತ ಹೇಳಿದೀನಿ ಎಲ್ಲರಿಗೂ. ಇಂದ ಅಕ್ಟೋಬರ್ ಬಿಗಿನಿಂಗ್ ಅಲ್ಲೇ ಹೇಳಿದೀನಿ, ಎವ್ರಿ ಡೇ ಈ ತರ ಸಿಗ್ತಾ ಇರುತ್ತೆ ಗುಡ್ ಮೊಮೆಂಟಮ್ ಅಂತ, ಮಿಸ್ ಮಾಡ್ಕೊಂಬೇಡಿ ಅಂತ. ಇನ್ನು ಸ್ಟಿಲ್ ಇದೆಯಾ? ಎಸ್, ಸ್ಟಿಲ್ ಇದೆ. ಇನ್ನು ನಿಮ್ಗೆ ಈ ನವೆಂಬರ್ ಅಲ್ಲಿ 8 ವರೆಗೂ ಇದೇ ತರ ಇರುತ್ತೆ ಮಾರ್ಕೆಟ್. ಇದೆಲ್ಲ ಒಂದು ಜಾಕ್ ಪಾಟ್ ಮಾರ್ಕೆಟ್ ಅಂತ ಹೇಳ್ಬೋದು. ಸ್ಟಾಕ್ ಮಾರ್ಕೆಟ್ ಗೊತ್ತಿದ್ದೋ ಗೊತ್ತಿಲ್ಲ ಅಂದ್ರೂ ನೀವು ಹಣ ಮಾಡೋದಕ್ಕೆ ಇದೆಲ್ಲ ಒಂದು ಗುಡ್ ಮೊಮೆಂಟಮ್. ಇದನ್ನ ನೋಡ್ಕೊಂಡು ಟೆಂಪ್ಟ್ ಆಗ್ಬಿಡ್ಬೇಡಿ, ಮುಂದೆ ಯಾವಾಗೂ ಹಿಂಗೆ ಇರುತ್ತೆ ಅಂತ. ಸೊ ಇರ್ಲಿ, ಇವತ್ತು ನಾವು ಕೊಟ್ಟಿದ್ರಲ್ಲಿ ಎಸ್ಎಲ್ ಟೆಕ್ ಶಾರ್ಟ್ ಕೊಟ್ಟಿದ್ರೆ ಬಂದಿಲ್ಲ, ಹೀರೋ ಮೋಟರ್ ಕಾಪ್ ಬಂದಿಲ್ಲ, ಇನ್ನು ಎಸಿಸಿ ಎಕ್ಸಾಕ್ಟ್ ನನ್ನ ಪಾಯಿಂಟ್ ಗೆ ಬಂತು. ಹಾಗಾಗಿ 8 rupees ಸ್ಟಾಪ್ ಲಾಸ್ ಅಂತಾನೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇನ್ನು ಅಪ್ಸೈಡ್ ನಾವು ನೋಡೋದಾದ್ರೆ ಅಪೋಲೋ ಹಾಸ್ಪಿಟಲ್ ಇವತ್ತು ಆಸಮ್ ಮಾರ್ಕೆಟ್ ನನ್ನ ಎಲ್ಲಾ ಟಾರ್ಗೆಟ್ ರೀಚ್ ಮಾಡಿ 2200 ವರೆಗೂ ಮಾರ್ಕೆಟ್ ಹೋಗಿದೆ. ಅಂದ್ರೆ ಯಾರು ಅಪೋಲೋ ಹಾಸ್ಪಿಟಲ್ ಮಾರ್ನಿಂಗ್ ಬೈ ಮಾಡಿದ್ರು, ಇಟ್ಸ್ ಅ ಜಾಕ್ ಪಾಟ್ ಅಂತಾನೆ ಹೇಳ್ಬೋದು. ಈಕ್ವಿಟಿನ 100 ಕ್ವಾಂಟಿಟಿ ಮಾಡಿದ್ರು 15,000 ರೂಪಾಯಿ ನೀವು ಪ್ರಾಫಿಟ್ ಮಾಡಬಹುದಾಗಿತ್ತು. ಇನ್ನು ಫ್ಯೂಚರ್ಸ್ ಅಲ್ಲಿ ಬಂದ್ರೆ ಅಪೋಲೋ ಹಾಸ್ಪಿಟಲ್ ಬಂದ್ಬಿಟ್ಟು 500 ಲಾಟ್ ಸೈಜ್ ಇರುವಂತದ್ದು, 500 ಇಂಟು 150 ಪಾಯಿಂಟ್ಸ್ ಅಂತ ಹೇಳಿದ್ರೆ ಅರೌಂಡ್ ನಿಮ್ಗೆ 75K ಒಂದು ಸಿಂಗಲ್ ಲಾಟ್ ಅಲ್ಲಿ ಪ್ರಾಫಿಟ್ ಬರ್ತಾ ಇತ್ತು. ಸೊ ಅಪೋಲೋ ಹಾಸ್ಪಿಟಲ್ ಇವತ್ತು ಜಾಕ್ಪಾಟ್ ಆಫ್ ದ ಡೇ, ಇದು ಅಪೋಲೋ ಹಾಸ್ಪಿಟಲ್. ಇನ್ನು ಆಪ್ಷನ್ಸ್ ಕಡೆ ಬರೋದಾದ್ರೆ ಇನ್ಫೋಸಿಸ್ ಒಂದ್ಸರಿ ಎಲ್ ಆಗಿ ಅಗೇನ್ ನಮ್ ಟಾರ್ಗೆಟ್ 2 ವರೆಗೂ ರೀಚ್ ಆಯ್ತು. ಮಾರುತಿ ಟಾರ್ಗೆಟ್ 1 ಬಂದಿತ್ತು ಅಷ್ಟೇನೆ, ಟಾಟಾ ಸ್ಟೀಲ್ ಎಂಟ್ರಿ ಬಂದಿಲ್ಲ. ಇನ್ನು ನಿಫ್ಟಿ ಕಡೆ ಬರೋದಾದ್ರೆ ನಿನ್ನೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡಿಲ್ಲ, ಸೊ ಆ ವಿಡಿಯೋನ ನೋಡಿ. ನೆನ್ನೆ ನಾನು ಏನ್ ಕೊಟ್ಟಿದ್ದೆ, ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ತರನೇ ಇದೆ, ಒಂದು 710 ಬರ್ಬೋದು, ಅಥವಾ ಗ್ಯಾಪ್ ಅಪ್ ಡೌನ್ ಆದ್ರೆ 610 ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಆದ್ರೆ ನಿನ್ನೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಡೌನ್ ಅಂತಾನೆ ಹೇಳಿದ್ದೆ, ಸಾರಿ 610 ಓಪನ್ ಆಗುತ್ತೆ ಅಂತ. ಮಾರ್ಕೆಟ್ 610 ಓಪನ್ ಆಗ್ಲಿಲ್ಲ, ಓಪನ್ ಆಗಿದ್ದೆ 710. ಒಂದ್ಸರಿ ಮಾರ್ಕೆಟ್ 710 ಬ್ರೇಕ್ ಆಗಿದ ತಕ್ಷಣ ನಾನು ಹೇಳಿದೆ ಈ ರ್ಯಾಲಿ ಹಿಂಗೆ ಕಂಟಿನ್ಯೂ ಆಗಲ್ಲ, 770 ಬಂದಾಗ ಸ್ವಲ್ಪ ಟೇಕ್ ಕೇರ್ ಮಾಡಿ, ಇಲ್ಲಿಂದ ಮಾರ್ಕೆಟ್ ಟ್ರೆಂಡ್ ಚೇಂಜ್ ಆಗುತ್ತೆ, ಇಲ್ಲಾಂದ್ರೆ ಆ ಪಾಯಿಂಟ್ ಇಂದ ಫಾಲ್ ಆಗುತ್ತೆ ಅಂತ. ರೈಟ್, ಎಷ್ಟು ಜನ ಇನ್ಫಾರ್ಮೇಶನ್ ರೈಟ್ ಆಗಿ ತಗೊಂಡ್ರಿ ನೋಡಿ. ಎಕ್ಸಾಕ್ಟ್ ಮಾರ್ಕೆಟ್ ಅಲ್ಲಿಂದ ಫಾಲ್ ಆಗಿದ್ಯಾ? ರೈಟ್, ಎಕ್ಸಾಕ್ಟ್ ಮಾರ್ಕೆಟ್ ಫಾಲ್ ಆಗಿದೆ ನೋಡಿ, ಎಕ್ಸಾಕ್ಟ್ ಆ ಪಾಯಿಂಟ್ ಇಂದ. ನೀವೇನ್ ಮಾಡ್ಬೋದಾಗಿತ್ತು, ಈ ಒಂದು 760 ಹೈ, ಅದ್ರ ಮೇಲೆ ಹೋಗಿಲ್ಲ. ಸೊ ಮಾರ್ಕೆಟ್ ಏನಾಯ್ತು, ಡ್ರಾಪ್ ಆಯ್ತು. ಅಗೇನ್ ಒನ್ ಮೋರ್ ವರ್ಲ್ಡ್ ಹೇಳಿದ್ದೆ, ಎಷ್ಟು ಗ್ಯಾಪ್ ನ ಇದೆ, ಒನ್ ಮೋರ್ ವರ್ಲ್ಡ್ ಏನಂತ ಹೇಳಿದೆ, ಮಾರ್ಕೆಟ್ 760 ಬ್ರೇಕ್ ಆಗ್ಲಿಲ್ಲ ಅನ್ಕೊಳ್ಳಿ, ಮತ್ತೆ ಫಾಲಿಂಗ್ ಸ್ಟಾರ್ಟ್ ಆಗುತ್ತೆ. ಅವಾಗ 12,570 ಬಂದಾಗ ವೆರಿ ವೆರಿ ಕೇರ್ ತಗೊಳ್ಳಿ. ಮಾರ್ಕೆಟ್ ನ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರೆದಿದೆ. ಅಪ್ಸೈಡ್ ನಿಮ್ಗೆ 770 ಕರೆದಿದ್ರೆ, ಬಾಟಮ್ ಅಲ್ಲಿ ನಾನು 570 ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಮಾತಾಡಿದ್ದೆ. ನಮ್ಮ ಹಳೆ ವಿಡಿಯೋಸ್ ಅಲ್ಲಿ ನೀವು ನೋಡಿರ್ತೀರಾ, ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂದ್ರೆ ಸಡನ್ ಬೌನ್ಸ್ ಬ್ಯಾಕ್. ನೋಡಿ 570 ಟಚ್ ಆಗಿದ ತಕ್ಷಣ ಎಕ್ಸಾಕ್ಟ್ ಆಗಿ 570 ಮಾರ್ಕೆಟ್ ಅಲ್ಲಿ ಏನಾದ್ರು ಆ ಕಡೆ ಈ ಕಡೆ ಈ ತರ ಡಿಸ್ಟರ್ಬೆನ್ಸ್ ಇದೆಯಾ? ಎಲ್ಲೂ ಇಲ್ಲ ನೋಡಿ, ಒಂದು ಬಿಗ್ ಮೊಮೆಂಟಮ್ ಅಲ್ಲ.
ಸೊ ದಿಸ್ ಆರ್ ದ ಟೆಕ್ನಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಎಲ್ಲಿ ಮಾರ್ಕೆಟ್ ನ ನೀವು ಟ್ರೇಡ್ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ಬಿಗನರ್ಸ್ ನಾನು ಹೇಳ್ತಾ ಇದೀನಿ. ಈ ಪಾಯಿಂಟ್ ಟಚ್ ಆಯ್ತಾ, ಸ್ಮಾಲ್ ರಿಸ್ಕ್ ತಗೊಂಡು ಫುಟ್ ತಗೊಳ್ಳಿ. ಈ ಪಾಯಿಂಟ್ ಬಂತ ಕಾಲ್ ತಗೊಳ್ಳಿ. ನಿನ್ನೆ ಕ್ಲಿಯರ್ ಆಗಿ ಹೇಳಿದೀನಿ. ಸೊ ಇದು ಇರ್ಲಿ. ಓವರ್ ಆಲ್ ಮಾರ್ಕೆಟ್ ನೋಡೋದಾದ್ರೆ ನಿನ್ನೆ ಮಾರ್ಕೆಟ್ ಏನೊಂದು ಮಾರ್ಕೆಟ್ ಅಲ್ಲಿ ಇವತ್ತು ಗ್ಯಾಪ್ ಅಪ್ ಆಯ್ತು. 760 ಮೇಜರ್ ರೆಸಿಸ್ಟೆನ್ಸ್, ಆ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಲಿಲ್ಲ. ಅಗೇನ್ 760 ಬಂದು ಮಾರ್ಕೆಟ್ 760 ಟ್ರೆಂಡ್ ಚೇಂಜ್ ಪಾಯಿಂಟ್ ಇಂದ ಮತ್ತೆ 760 ಮತ್ತೆ ಡೇ ಹೈ ಹತ್ರನೇ ಮಾರ್ಕೆಟ್ ಬಂದು ಕ್ಲೋಸ್ ಆಗಿದೆ. ಈ ಒಂದು ಬೇಸಿಸ್ ಮೇಲೆ ನಾಳೆ ನನಗೆ ಆಪ್ಷನ್ಸ್ ಅಲ್ಲಿ ಜಾಕ್ ಪಾಟ್ ಇದೆಯಾ? ಡೆಫಿನೆಟ್ ಆಗಿದೆ. ನನ್ನ ಸ್ಟೂಡೆಂಟ್ ಗೆ ಲೈವ್ ಸೆಷನ್ ಹೇಳಿದೆ, ಇವತ್ತು ಮಾರ್ಕೆಟ್ 12,760 ಇಂದ 750 ರೇಂಜ್ ಅಲ್ಲಿ ಬಂತು ಅಂದ್ರೆ ನಾಳೆ ಕಾಲ್ ಸೈಡ್ ಅಲ್ಲಿ ಮ್ಯಾಕ್ಸಿಮಮ್ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಜಾಕ್ ಪಾಟ್ ಅಂತ, ಅಥವಾ 560-70 ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆದ್ರೂ ನಾಳೆ ಜಾಕ್ ಪಾಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಜಾಕ್ ಪಾಟ್ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಆಲ್ರೆಡಿ ಓಡ್ತಾ ಇರುತ್ತೆ, ಏನು ಸರ್ ಹೇಳಿದ್ನಲ್ಲ, 5 ರೂಪೀಸ್ ಇಂದ 50 ರೂಪೀಸ್ 60 ರೂಪೀಸ್ ಹೋಗೋದು. ನಾರ್ಮಲ್ ಮಾರ್ಕೆಟ್ ಅಂದ್ರೆ 5 ಇಂದ 10-20 ರೂಪೀಸ್ ಹೋಗುವಂತದ್ದು, ರೈಟ್? ಹಾಗಾದ್ರೆ ಸೊ ಎಲ್ಲರೂ ವೇಟಿಂಗ್ ಅಲ್ಲಿ ಇರ್ತೀರಾ. ನಾಳೆ ನಿಫ್ಟಿ ಯಾವ ಲೆವೆಲ್ ಬ್ರೇಕ್ ಆದ್ರೆ ಯಾವ ಲೆವೆಲ್ ಅಲ್ಲಿ ಜಾಕ್ ಪಾಟು ಅಂತ ನೋಡೋಕೆ ರೆಡಿ ಇದ್ದೀರಾ? ಎಸ್ ಫ್ರೆಂಡ್ಸ್, ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ನಿಮ್ಗೆ ಆಲ್ರೆಡಿ ಹೇಳ್ತಾ ಇದ್ದೀನಿ. ಸೊ ಪ್ರೀಮಿಯಂ ಮೆಂಬರ್ಸ್ ಯಾರೆಲ್ಲ ಇದ್ದೀರಾ, ನನ್ನ ಜೊತೆ ಲೈವ್ ಸೆಷನ್ ಯಾರೆಲ್ಲ ಇದ್ರಿ, ನೀವು ಕೆಳಗಡೆ ಕಮೆಂಟ್ ಮಾಡಿ. ಇವತ್ತು ಎಕ್ಸಾಕ್ಟ್ ಈ ಪಾಯಿಂಟ್ ಬಂದಾಗ ನಾನು ನಿಮ್ಗೆ ಪುಟ್ ನ ರೆಕಮೆಂಡೇಶನ್ ಮಾಡಿದ್ದೆ. ಎಕ್ಸಾಕ್ಟ್ ಈ ಪಾಯಿಂಟ್ ಬಿತ್ತಲ್ಲ, ಈ ಪಾಯಿಂಟ್ ಅಲ್ಲಿ ನಾವು ಪುಟ್ ಅಲ್ಲಿ ಇದ್ವಿ, ಇಲ್ಲೂ ಇದ್ವಿ. ಇವಾಗ ನಾನು ನಿಮ್ಗೆ ತೋರಿಸಿದ್ರೆ ಅರ್ಥ ಆಗುತ್ತೆ ನೋಡಿ. ಇಲ್ಲಿ ಟೆಲಿಗ್ರಾಮ್ ಚಾನಲ್ ಬಂದ್ರೆ ನಿಮ್ಗೆ ಇಲ್ಲಿ ಮಾರ್ನಿಂಗ್ ನಾನು ಕೊಟ್ಟಿದ್ದೆ, ಕೆಲವೊಂದು ಕಾಲ್ಸ್ ಕೊಡ್ತಾ ಇರ್ತೀನಿ ಇಂಪಾರ್ಟೆಂಟ್, ಕೆಲವೊಂದು ನಾವು ಲೈವ್ ಸೆಷನ್ ಅಲ್ಲೂ ರೆಕಮೆಂಡ್ ಮಾಡ್ತಾ ಇರ್ತೀವಿ. ಇವತ್ತು ನೋಡಿ 1250 ಗೆ ನಾನು ಮಾರ್ಕೆಟ್ ಕ್ರಾಶ್ ಆಗುತ್ತೆ ರೆಡಿ ಇರಿ ಅಂತ ಕೊಟ್ಟಿದ್ದೆ. 1245 ಗೆ ಆಲ್ರೆಡಿ ಇದು 5ನೇ ಟ್ರೇಡ್, ನಮ್ದು ಟ್ರೇಡ್ ಪ್ಲಾನ್ 5 ಅಂತ ಇದೆ ನೋಡಿ, 5th ಟ್ರೇಡ್. ಅದಕ್ಕಿಂತ ಮುಂಚೆ 4 ಟ್ರೇಡ್ ಕೊಟ್ಟಿದ್ವಿ, ಒಂದು ಲಾಸ್ ಆಯ್ತು, 4 ಅಲ್ಲಿ ಪ್ರಾಫಿಟ್ ಮಾಡಿದ್ವಿ. ಯಾವ್ದಾವ್ದು ಅಂತ ನೋಡ್ತಾ ಇದ್ದೀರಾ? ಸೊ ನೋಡಿ ಇಲ್ಲಿ ಇವತ್ತು ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ನೋಡಿ ಇಲ್ಲಿ ಈ ಪಾಯಿಂಟ್ ಅಲ್ಲಿ 28,500 ಕಾಣಿಸ್ತಾ ಇದೆಯಾ? 28,500 ಇಲ್ಲಿ ಮಾರ್ಕೆಟ್ ಯಾವಾಗ ಇಲ್ಲಿ ಫಾಲಿಂಗ್ ಸ್ಟಾರ್ಟ್ ಆಯ್ತು 10:30-11 ಗೆ, ಅವಾಗ್ಲೇ ನಾವೇನ್ ಮಾಡ್ತೀವಿ, ಇಲ್ಲಿಂದ ಪುಟ್ಟ ತಗೊಳಕ್ಕೆ ರೆಡಿ ಆಗಿದ್ವಿ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಪುಟ್ಟು ಒಬ್ರು ತಗೊಂಡಿದ್ದಾರೆ, 28,900 ಪುಟ್ನ ಒಬ್ರು ತಗೊಂಡಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಾ? 28,900 ಪುಟ್ ಎಷ್ಟು ಗಂಟೆಗೆ? 10:49ಕ್ಕೆ, ರೈಟ್? ಸೊ 10:49ಕ್ಕೆ ಮಾರ್ಕೆಟ್ ಎಲ್ಲಿತ್ತು ನೋಡಿ, ಎಕ್ಸಾಕ್ಟ್ ಈ ಪಾಯಿಂಟ್. ಈ ಪಾಯಿಂಟ್ ಇಂದ ಮಾರ್ಕೆಟ್ ತಗೊಂಡಿರೋಂಥದ್ದು ನೋಡಿ ಸಖತ್ ಕ್ರಾಶ್ ಆಗಿದ್ಯಾ? ನಮ್ ಸ್ಟೂಡೆಂಟ್ ಬಿಫೋರ್ ದ ಮಾರ್ಕೆಟ್ ತಗೊಂಡ್ರು, ಆದ್ರೆ ಬೇಗ ಇಟ್ಕೊಂಡಿಲ್ಲ ಅವ್ರು, ಆಯ್ತಾ? ಅವ್ರ ಚಾಯ್ಸ್ ಅದು, ಇಟ್ಕೊಳ್ಬೇಕಲ್ಲ. ಸೊ ಅವ್ರ ಚಾಯ್ಸ್. ಕೆಲವೊಬ್ರು ಬೇಗ ಎಕ್ಸೈಟ್ಮೆಂಟ್ ಅಲ್ಲಿ ಈಚೆ ಬಂದ್ಬಿಡ್ತಾರೆ, ಕೆಲವೊಬ್ರಿಗೆ ಭಯ ಇರುತ್ತೆ. ಮಾರ್ಕೆಟ್ ಎಲ್ಲಿವರೆಗೂ ಹೋಗಿದೆ ನೋಡಿ, ಎಕ್ಸಾಕ್ಟ್ 300 ಇಂದ ನಿಮ್ಗೆಲ್ಲಾದ್ರೂ ಲಾಸ್ ಆಗಿದ್ಯಾ? 800. ಒಂದು ಲಾಟ್ ನೀವು ಟ್ರೇಡ್ ಮಾಡಿದ್ರೆ 12,500 ರೂಪಾಯಿ ಪ್ರಾಫಿಟ್ ವಿತ್ ನಮ್ಮ ರೈಟ್ ಗೈಡೆನ್ಸ್ ಅಲ್ಲಿ. ಅದಕ್ಕಿಂತ ಇಂಪಾರ್ಟೆಂಟ್ ಗೈಡೆನ್ಸ್ ಬಿಡಿ, ರೈಟ್ ಬಿಡಿ. ನೆನ್ನೆಲ್ಲ ಯೂಟ್ಯೂಬ್ ನೋಡಿದಿರಲ್ಲ, ಅದಕ್ಕೆ ಹೇಳೋದು ಫುಲ್ ಇನ್ಫಾರ್ಮೇಶನ್ ತಗೊಳ್ಳಿ ಅಂತ. ಸರ್ ಇದನ್ನ ಮಿಸ್ ಮಾಡ್ಬಿಟ್ಟೆ, ಇನ್ನೊಂದೇನಾದ್ರು ಆಪರ್ಚುನಿಟಿ ಇತ್ತಾ? ಎಸ್, 560 ಬಂದಾಗ ಟ್ರೇಡ್ ಮಾಡಿ ಅಂತ ಹೇಳಿದ್ದೆ ಅಲ್ವಾ? ನೋಡಿ ಎಕ್ಸಾಕ್ಟ್ 560 ಬರ್ಬೇಕಾದ್ರೆ ಮತ್ತೆ ಅವ್ರು ಇನ್ನೊಂದು ಆರ್ಡರ್ ಹಾಕಿದ್ದಾರೆ ನೋಡಿ. ಇಲ್ಲಿ 560 ಬಂದಾಗ ಕರೆಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ನೋಡಿ 600 ಕಾಲ್ ಎಷ್ಟಕ್ಕೆ ಬೈ ಮಾಡಿದ್ದಾರೆ ಅವರು? 68. ದಟ್ ಇಸ್ ಅ ಬಾಟಮ್. ಇವತ್ತು 68 ಬಾಟಮ್. ಓಕೆ, 132ಗೆ ಮಾರ್ಕೆಟ್ ನೋಡಿ, 132ಗೆ ಎಲ್ಲಿತ್ತು ಕಾಣಿಸ್ತಾ ಇದೆಯಾ? 132ಗೆ ಅರೌಂಡ್ ಇಲ್ಲಿತ್ತು ಮಾರ್ಕೆಟ್. ಶೂಟಪ್ ಆಗಿದ್ಯಾ? ನಾವು ತಗೊಂಡ್ಮೇಲೆ ಪ್ರೈಸ್ ಏನಾದ್ರು ಡ್ರಾಪ್ ಆಗಿದ್ಯಾ? ಇಲ್ಲ. ಸೊ ನೋಡ್ಕೊಳ್ಳಿ ಅದು ಎಲ್ಲಿವರೆಗೂ ಹೋಗಿದೆ ಅಂತ. 12,668 ತಗೊಂಡಿದ್ದಾರೆ, 178. ಒಂದು ಲಾಟ್ ನೀವು ತಗೊಂಡಿದ್ರೆ 7,500 ಪ್ರಾಫಿಟ್ ರೈಟ್ ಇನ್ಫಾರ್ಮೇಶನ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಇದೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡಿ, ಜೀವನದಲ್ಲಿ ಎಲ್ಲರಿಗೂ ಹಣ ಮಾಡ್ಬೇಕು ಅಂತ ಇಷ್ಟ ಇರುತ್ತೆ. ಪ್ರಪಂಚದಲ್ಲಿ ಎಷ್ಟೊಂದು ಜನಕ್ಕೆ ಇನ್ಫಾರ್ಮೇಶನ್ ಸಿಗ್ದಿರಾ ಲಾಸ್ ಮಾಡ್ಕೊಳ್ತಾ ಇದಾರೆ ನೋಡಿ. ಮಾರ್ಕೆಟ್ ಬೀಳ್ಬೇಕಾದ್ರೆ ಕಾಲ್ ತಗೊಂಡಿರ್ತೀರಾ, ಮಾರ್ಕೆಟ್ ರೈಸ್ ಆಗ್ಬೇಕಾದ್ರೆ ಓ ಬೀಳ್ತಾ ಇದೆ ಅಂತ ಟೆಂಪ್ಟೇಷನ್ ಅಲ್ಲಿ ಮತ್ತೆ ಪುಟ್ಟೆ ತಗೊಂಡಿರ್ತೀರಾ. ಇದೆಲ್ಲ ಮಿಸ್ಟೇಕ್ ಆಗಿರುತ್ತೆ. ಸೊ ನಾನು ಇದೆಲ್ಲ ಮಾಡಿದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು, ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಹಣ ನಿಮ್ಮ ಜೀವನದಲ್ಲಿ ಚೇಂಜ್ ಆಗ್ತಾ ಇದೆ, 5 ನಿಮಿಷ ಟೈಮ್ ಕೊಡಿ ಅಂತ ಹೇಳ್ತಾ ಇದೀನಿ ಅಷ್ಟೇನೆ. ಸೊ ನೋಡಿ, ಈ ತರ ನಿಮ್ಗೆ ಲೈವ್ ಸೆಷನ್ಸ್ ಅಲ್ಲಿ ನಿಮ್ಗೆ ಕೆಲವೊಂದು ಸಪೋರ್ಟ್ ಮಾಡಕ್ಕಾಗುತ್ತೆ. ಸರ್ ಮಿಸ್ ಮಾಡ್ಬಿಟ್ಟೆ ಅಂತ ಹೇಳಿದವ್ರಿಗೆ ಮತ್ತೆ ನಾನು ಏನ್ ಮಾಡಿದೀನಿ, ಟೆಲಿಗ್ರಾಮ್ ನೋಡಿ ಇಲ್ಲಿ 58 ರೂಪಾಯಿ ಕೊಟ್ಟಿದ್ದೀನಿ, 150ಕ್ಕೆ ನೋಡಿ ಟ್ರೇಡ್ ನಂಬರ್ 6. ಸೊ ನೋಡಿ 52 ರೂಪಾಯಿಗೆ, 52 ರೂಪಾಯಿಗೆ ನೋಡಿ 150ಕ್ಕೆ ನಾನು ಕೊಟ್ಮೇಲೆ ಮಾರ್ಕೆಟ್ ಏನಾಗಿದೆ, ಅಗೇನ್ ಶೂಟ್ ಅಪ್ ಆಗಿದೆ. ಇಲ್ಲಿ ನೋಡಿ 12,700, 250ಕ್ಕೆ 150 ಕೊಟ್ಮೇಲೆ ನಿಮ್ ಕ್ಯಾಪಿಟಲ್ ಮತ್ತೆ ಡಬಲ್ ಆಗಿದೆ, 50 ರೂಪೀಸ್ ಇಂದ 90 ರೂಪೀಸ್. ರೈಟ್ ಫ್ರೆಂಡ್ಸ್, ಇನ್ನ ಯಾರೆಲ್ಲ ನಮ್ಮ ಒಂದು ಪ್ರೀಮಿಯಂ ಮೆಂಬರ್ಶಿಪ್ ತಗೊಂಡಿಲ್ಲ ಅಥವಾ ಒಂದು ವರ್ಕ್ಶಾಪ್ ಕಂಪ್ಲೀಟ್ ಮಾಡಿಲ್ಲ, ದಯವಿಟ್ಟು ವರ್ಕ್ಶಾಪ್ ಮಾಡಿ. ಇದು ನಾನು ಏನೇ ಹೇಳ್ಕೊಟ್ರು ನೀವು ಇಂಡಿವಿಜುವಲ್ ಆಗಿ ಮಾಡಿದಾಗ ನಿಮ್ಮ ಲೈಫ್ ಅಲ್ಲಿ ಲ್ಯಾಕ್ಸ್ ಟುಗೆದರ್ ಇರ್ಬೋದು, ಕರೋಸ್ ಟುಗೆದರ್ ಇರ್ಬೋದು. ನಿಮ್ಮ ಲೈಫ್ ಅಲ್ಲಿ ಫೈನಾನ್ಷಿಯಲ್ ಡ್ರೀಮ್ ನ ಅಚೀವ್ ಮಾಡೋದಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಪ್ಷನ್ ಮಾರ್ಕೆಟ್ ಅಂತ ಇದೆಯಲ್ಲ, ಅದೇ ಅದ್ರಲ್ಲೇ ಅಚೀವ್ಮೆಂಟ್ ಮಾಡಕ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಎ ಓವರ್ ಕಾನ್ಫಿಡೆನ್ಸ್ ಅಥವಾ ಎಕ್ಸೈಟ್ಮೆಂಟ್ ನಿಮ್ಗೆ ಮಾಡ್ತಾ ಇಲ್ಲ.
ಪ್ರಾಪರ್ ಆಗಿ ಮಾಡಿದ್ದಾದ್ರೆ ಎನಿ ಬಿಸ್ನೆಸ್ ಇಸ್ ಎ ಪ್ರಾಫಿಟಬಲ್ ಬಿಸ್ನೆಸ್. ಎನಿ ಬಿಸ್ನೆಸ್, ನಾಟ್ ಓನ್ಲಿ ಸ್ಟಾಕ್ ಮಾರ್ಕೆಟ್, ಎನಿ ಬಿಸ್ನೆಸ್ ಅಲ್ಲಿ ರಿಸ್ಕ್ ರಿವಾರ್ಡ್ ಕ್ಯಾಲ್ಕುಲೇಟ್ ಮಾಡಕ್ ಬಂತ, ರೈಟ್ ಟೈಮ್ ಅಲ್ಲಿ ರೈಟ್ ಬಿಸ್ನೆಸ್ ಮಾಡಕ್ ಬಂತ, ಯು ಆರ್ ದ ಗುಡ್ ಬಿಸ್ನೆಸ್ ಮ್ಯಾನ್, ಯು ಆರ್ ದ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ತಾ ನಾಳೆ ನಿಫ್ಟಿಯ ಎಕ್ಸ್ಪೈರಿ ಕಡೆಗೆ ನೋಡೋಣ. ಸೊ ಸ್ಟಿಲ್ ನಾನು ಹೇಳಿದ್ದೀನಲ್ಲ 21st 22nd ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವು ಹೇಳ್ಕೊಡ್ತಾ ಇರ್ತೀವಿ, ನೀವು ನೋಡಿದಿರಲ್ಲ. ಸೊ ಇವಾಗ ತಾನೇ ನೋಡಿದ್ರಿ ಎಕ್ಸಾಕ್ಟ್ ಇಲ್ಲೇ ಯಾಕೆ ಟಚ್ ಆಗಿ ಬರ್ಬೇಕು, ಎಕ್ಸಾಕ್ಟ್ ಇಲ್ಲೇ ಯಾಕೆ ಹೋಗ್ಬೇಕು, ಇದನ್ನೆಲ್ಲ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡಕ್ ಹೋಗ್ತಾ ಇದ್ದೀನಿ. 21st 22nd ಸೆಷನ್ ಇದೆ, ಸ್ಟಿಲ್ ನೀವು ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ. ಸೊ ಹೌದು, ಅಲ್ಲಿವರೆಗೂ ಕಾಯ್ಬೇಕಾ? ಎಸ್ ಫ್ರೆಂಡ್ಸ್, ಯಾರಿಗೆಲ್ಲ ನಾಳೆನೆ ನಮ್ಮ ಒಂದು ಎಕ್ಸ್ಪೈರಿ ಟ್ರೇಡ್ ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಈ ತರ ಲೈವ್ ಟ್ರೇಡ್ಸ್ ನೋಡಿ 6 ಟ್ರೇಡ್ ಅಲ್ಲಿ 1 ಟ್ರೇಡ್ ಮೈನಸ್ ಆಗಿದೆ, ಒಂದು 800 ರೂಪಾಯಿ 900 ರೂಪಾಯಿ ಪ್ರಾಫಿಟ್ ಬಂದಾಗ 5000 10,000 ರೂಪಾಯಿ ಆ ತರನೇ ಪ್ರಾಫಿಟ್ ಮಾಡಿರೋದು. ಸೊ ಅದಕ್ಕೆ ನಿಮ್ಮ ಮುಂದೆನೆ ಇದೆ, ಯಾರೆಲ್ಲ ಎನ್ರೋಲ್ ಮಾಡ್ಬೇಕಂತಿದ್ರೆ ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ, ಸೊ ಬೇಕಾಗಿರೋ ಡೀಟೇಲ್ ನ ಕೊಡ್ತಾರೆ. ಸೊ ಇದನ್ನ ನಾಳೆ ಕಡೆಗೆ ಬರೋಣ. ನಾಳೆ ವೆರಿ ಇಂಪಾರ್ಟೆಂಟ್ ನಿಫ್ಟಿ ಲೆವೆಲ್ಸ್ ನೋಡಿ. ಮಾರ್ಕೆಟ್ ಇವಾಗ ಏನಿಲ್ಲ ಅಪ್ ಆಗ್ತಾ ಇದೆ, ಈ ಒಂದು ಅಪ್ ಟ್ರೆಂಡ್ ಸ್ವಲ್ಪ ಕಂಟಿನ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ಮೇಜರ್ ಇಲ್ಲ ಮಾರ್ಕೆಟ್ ನಾಳೆ 12,810 ದಟ್ ಇಸ್ ಅ ಮೇಜರ್ ಪಾಯಿಂಟ್ ಅಂತ ಹೇಳ್ತಾ ಇದೀನಿ. ಯಾವಾಗ ಮಾರ್ಕೆಟ್ 12,810 ಬರುತ್ತೆ, ಅಲ್ಲಿಂದ ಮಾರ್ಕೆಟ್ ರಿಕವರಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ 12,900 ವರೆಗೂ ಒಂದೇ ಸ್ಟ್ರೆಚ್ ಅಲ್ಲಿ ಮಾರ್ಕೆಟ್ ಮೂವ್ ಆಗುತ್ತೆ. 12,900 ನಾಳೆ ಏನಾದ್ರು ಒಂದು 12:30 ಒಳಗಡೆ ಟಚ್ ಆಯ್ತು ಅನ್ಕೊಳ್ಳಿ, ಅದಾದ್ಮೇಲೆ ನಾಳೆ ಮಾರ್ಕೆಟ್ ಫ್ಲಾಟ್, ಏನು ಇರೋದಿಲ್ಲ, ಟ್ರೆಂಡ್ ಇರೋದಿಲ್ಲ. ನೆಕ್ಸ್ಟ್ ಇನ್ನೊಂದು 2 days ಮಾರ್ಕೆಟ್ ಅಲ್ಲಿ ನೀವು ಟ್ರೇಡ್ ಮಾಡಕ್ ಆಗೋದಿಲ್ಲ. ಸೊ ವೇಟ್ ಮಾಡಿ ನಾಳೆಯಿಂದ, ಸೊ ಇನ್ನೊಂದು 2 days ವೇಟ್ ಮಾಡಿ, ಆಮೇಲೆ ಟ್ರೆಂಡ್ ಲೆವೆಲ್ಸ್ ಕೊಡ್ತೀನಿ, ಈ ತರ ಜಾಕ್ ಪಾಟ್ ಮಾಡಬಹುದು. ಓಕೆ, ಸೊ ಇನ್ನು ನಾಳೆ ಒಂದು ಡೇ ಮಾರ್ಕೆಟ್ ಇದೆ. ಇನ್ನು ಮಾರ್ಕೆಟ್ ಓಪನಿಂಗ್ ಅಲ್ಲಿ ಏನಾದ್ರು ಗ್ಯಾಪ್ ಡೌನ್ ಆಯ್ತು ಅನ್ಕೊಳ್ಳಿ, 810 ಬ್ರೇಕ್ ಆಯ್ತಾ, ಬಿಂದಾಸ್ ಆಗಿ ತಗೊಳ್ಳಿ, ಇಟ್ಸ್ ಮೂವಿಂಗ್ ಅಪ್ ಅಷ್ಟೇನೆ. 12,900 ಕಾಲ್ ತಗೊಳ್ಳಿ ಅಥವಾ 13,000 ಕಾಲ್ ತಗೊಳ್ಳಿ, ಇದು ಮಾರ್ಕೆಟ್ ಗ್ಯಾಪ್ ಅಪ್ ಆದ್ರೆ. ಇನ್ನು ಗ್ಯಾಪ್ ಡೌನ್ ಆಯ್ತು ಅನ್ಕೊಳ್ಳಿ, ಅರೌಂಡ್ ಈ ರೇಂಜ್ ಅಲ್ಲಿ ಗ್ಯಾಪ್ ಡೌನ್ ಅಂತ ತೋರಿಸ್ತಾ ಇದೆ 12,720. ಸೊ 720 ಬ್ರೇಕ್ ಆಗಿದ ತಕ್ಷಣ ಏನಾಗುತ್ತೆ, ಎಸ್ ನಾಳೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಳ್ಳಿ. 12:10 12:20 12:30 ಒಳಗಡೆ ಮಾರ್ಕೆಟ್ ಏನಾದ್ರು ನಾಳೆ ನಮ್ ಪ್ರಕಾರ ಮಾರ್ಕೆಟ್ 12,660 ಹತ್ರ ಇದೆ ಅನ್ಕೊಳ್ಳಿ, ಇಟ್ಸ್ ಅ ಬಿಗ್ ಮೂಮೆಂಟಮ್, ಬಿ ರೆಡಿ ಇರಿ. ಮಾರ್ಕೆಟ್ 12,660 ಇಂದ ಮಾರ್ಕೆಟ್ ಒಂದು ಬಿಗ್ ಶೂಟ್ ಅಪ್ ಆಗಕ್ಕೆ ಹೋಗ್ತಾ ಇದೆ. ಮಾರ್ಕೆಟ್ ಅಗೇನ್ ಈ ಒಂದು ಪಾಯಿಂಟ್ ನ ಬ್ರೇಕ್ ಮಾಡ್ಲಿಲ್ಲ, ಇಲ್ಲಿಂದ ಟ್ರೆಂಡ್ ಚೇಂಜ್ ಆಯ್ತು ಅನ್ಕೊಳ್ಳಿ, ಮ್ಯಾಕ್ಸಿಮಮ್ ಪಾಸಿಟಿವ್ ಇರೋದು. ಆದ್ರೆ ನಮಗೆ 1220 ಇಂದ 1230 ರೇಂಜ್ ಅಲ್ಲಿ ಮಾರ್ಕೆಟ್ 12,660 ಇತ್ತು ಅಂದ್ರೆ ನಾಳೆ ನಾವು ಮಾರ್ಕೆಟ್ ಅಲ್ಲಿ ಇನ್ಸ್ಟಂಟ್ ಆಗಿ 12,860, ಸೊ 900 ವರೆಗೂ ಮಾರ್ಕೆಟ್ ನ ನೋಡಬಹುದು. 760 ಅಂತೂ ಇಂಪಾರ್ಟೆಂಟ್ ಇದೆ, ಬಿಕಾಸ್ ಈ ಪಾಯಿಂಟ್ ಬಂದಿದ ತಕ್ಷಣ ಕಾಣಿಸ್ತಾ ಇದೆಯಾ, ಇದೇ ತರ ಟ್ರೆಂಡ್ ಚೇಂಜ್ ಪಾಯಿಂಟ್ ನಾಳೆ 12,660 ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ದಟ್ ಇಸ್ ಅ ಪಾಯಿಂಟ್. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ನಿಫ್ಟಿ ಲೆವೆಲ್ಸ್ ಆಯ್ತು ಅಂದ್ರೆ ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿಗೆ ನಾಳೆ 28,600 ಮೇಜರ್ ಸಪೋರ್ಟ್ ಇರುತ್ತೆ. ಡ್ರಾಪ್ ಆಯ್ತು ಅಂದ್ರೆ ಮಾರ್ಕೆಟ್ ಅಂತ ಡೌನ್ ಟ್ರೆಂಡ್ ಅಷ್ಟೊಂದು ಸಿಗ್ತಾ ಇಲ್ಲ, ಸ್ವಲ್ಪ ವೇಟ್ ಮಾಡಿ. ಸ್ಟಿಲ್ ಮಾರ್ಕೆಟ್ ಕರೆಕ್ಷನ್ ತಗೊಳ್ಳೋದಕ್ಕೆ 12,900 ಹೋಗ್ಲೇಬೇಕು ನಿಫ್ಟಿ. ಅದೇ ತರ ಬ್ಯಾಂಕ್ ನಿಫ್ಟಿ ತಗೊಳ್ಳೋದಾದ್ರೆ 30,000 ಟಚ್ ಆದ್ಮೇಲೆ ಮಾರ್ಕೆಟ್ ಕರೆಕ್ಷನ್ ತಗೊಳುತ್ತೆ. ಇಂದ ಓಪನಿಂಗ್ ಅಲ್ಲಿ 29,100 ಬ್ರೇಕ್ ಆಯ್ತು ಅಂದ್ರೆ ಎಲ್ಲೂ ಯೋಚನೆ ಮಾಡಬೇಡಿ, ಆರಾಮಾಗಿ ಮಾರ್ಕೆಟ್ ಅಲ್ಲಿ ಒಂದು 500 ಇಂದ 600 ಪಾಯಿಂಟ್ ನ ಎನ್ಕ್ಯಾಶ್ ಮಾಡಬಹುದು. ಇನ್ನು ಬ್ಯಾಂಕ್ ನಿಫ್ಟಿ, ಸೊ ನಿಫ್ಟಿ ಇನ್ನು ಲೈವ್ ಅಲ್ಲಿ ನಿಮ್ಗೆ ಯಾವ್ಯಾವ ಕಂಪನೀಸ್ ಯಾವ್ಯಾವ ಸ್ಟ್ರೈಕ್ ಜಾಕ್ ಪಾಟ್ ಕೊಡುತ್ತೆ ಗೊತ್ತಾಗಿಲ್ಲ ಅಂದ್ರೆ ಒಂದು ಟೆಲಿಗ್ರಾಮ್ ನ ಫಾಲೋ ಮಾಡಿ. 0 to hero 5 ರೂಪಾಯಿ 50 ರೂಪಾಯಿ ಯಾವ ಸ್ಟ್ರೈಕ್ ಹೋಗುತ್ತೆ, ಎಸ್ ಯಾರಿಗೆಲ್ಲ ಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ಮಾಡಿ ಅಥವಾ ಲೈವ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಸಪೋರ್ಟ್ ಮಾಡ್ತೀನಿ ನೋಡಿ ಅಂತ ಹೇಳ್ತಾ, ಇನ್ನು ಇಲ್ಲಿ ಕೆಲವೊಂದು ಕಂಪನೀಸ್ ಕೊಡ್ತಾ ಇದೀನಿ. ಕಂಪನೀಸ್ ಕಡೆ ಬರೋದಾದ್ರೆ ACC, ಏಷ್ಯನ್ ಪೇಂಟ್, ಎಸ್ಕಾರ್ಟ್ಸ್ ಇದು ಅಪ್ ಟ್ರೆಂಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಇದೆ. ಇನ್ನು ಡೌನ್ ಸೈಡ್ ಅಲ್ಲಿ ದಾಲ್ಮಿಯಾ ಭಾರತ್, ರಿಲಯನ್ಸ್ ಅಂಡ್ SBI ಇದನ್ನ ಡೌನ್ ಸೈಡ್ ಕೊಡ್ತಾ ಇದೀನಿ. ಈ ಎಲ್ಲಾ ಕಂಪನೀಸ್ ಅಲ್ಲಿ ಇಂಪಾರ್ಟೆಂಟ್ ಯಾವುದು ಅಪ್ ಸೈಡ್ ಗೆ ಏಷ್ಯನ್ ಪೇಂಟ್ ಇಸ್ ವೆರಿ ಇಂಪಾರ್ಟೆಂಟ್. ACC ತುಂಬಾ ಚೆನ್ನಾಗಿದೆ. ಸೊ ಎಸ್ಕಾರ್ಟ್ಸ್ ವೆರಿ ಬ್ಯೂಟಿಫುಲ್ ಲೆವೆಲ್ ಅಲ್ಲಿ ನಿಂತಿದೆ. ನಾಳೆ ನಿಫ್ಟಿ ಸಪೋರ್ಟ್ ಮಾಡ್ತಾ ಅನ್ಕೊಳ್ಳಿ, ಎಸ್ಕಾರ್ಟ್ ಇಸ್ ಅ ಟಾಪ್ ಗೇನರ್. ಇವತ್ತು ಅಪೋಲೋ ಹಾಸ್ಪಿಟಲ್ ತರ ನಾಳೆ ಎಸ್ಕಾರ್ಟ್ಸ್ ಬರ್ತಾ ಇದೆ, ಬಿ ಪ್ರಿಪೇರ್. ಇನ್ನು ಡೌನ್ ಸೈಡ್ ನೋಡೋದಾದ್ರೆ ರಿಲಯನ್ಸ್ ಇಸ್ ವೆರಿ ವೀಕ್ ಇದೆ. ನಾನು ಹೇಳ್ತಾನೆ ಇದ್ದೀನಿ, ರಿಲಯನ್ಸ್ ಇಸ್ ಟಾಪ್ ಇನ್ವೆಸ್ಟ್ಮೆಂಟ್. ರಿಲಯನ್ಸ್ ಅಂಡ್ TCS NSE ಮೇಜರ್ ಮೂವ್ ಆಗ್ತಾ ಇದ್ರೆ ಇವರಿಬ್ರು ತುಂಬಾ ಇಂಪಾರ್ಟೆಂಟ್ ಇರ್ತಾರೆ. ಬಟ್ ಎಲ್ಲೋ ಒಂದು ಪಾರ್ಟ್ ಅಲ್ಲಿ TCS ಗುಡ್ ಅಲ್ಲಿ ತೋರಿಸ್ತಾ ಇದೆ, ರಿಲಯನ್ಸ್ ವೆರಿ ವೀಕ್ ತೋರಿಸ್ತಾ ಇದೆ. ನಾಳೆ ಮಾರ್ಕೆಟ್ ಏನಾದ್ರು 990 ಬ್ರೇಕ್ ಆಯ್ತು ಅಂದ್ರೆ ಎಸ್ ಆಸ್ ಯೂಶುವಲ್ ಲಾಸ್ಟ್ ವೀಕ್ ನಾವು ಡಿಸ್ಕಸ್ ಮಾಡ್ದಂಗೆ ಮಾರ್ಕೆಟ್ 1,520 1,380 ಗೆ ರಿಲಯನ್ಸ್ ಒಂದ್ ಕಡೆ ಬರ್ತಾ ಇದೆ. ರಿಲಯನ್ಸ್ ಡ್ರಾಪ್ ಆಗ್ತಾ ಇದೆ ಅಂದ್ರೆ ಮತ್ತೆ ನಾನು ಹೇಳೋಕ್ಕಾಗಲ್ಲ. ನಿಫ್ಟಿ 12,900 ಹೋಗಿನೂ ರಿಲಯನ್ಸ್ 2,300 ಬ್ರೇಕ್ ಆಗ್ತಾ ಇಲ್ಲ ಅಂದ್ರೆ 900 ಇಂದ ನಿಫ್ಟಿ ಕರೆಕ್ಷನ್ ತಗೊಳುತ್ತೆ ಅಂದ್ರೆ ರಿಲಯನ್ಸ್ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ, ಅಷ್ಟು ಕ್ರಾಶ್ ಆಗುತ್ತೆ. ಬಿ ರೆಡಿ, ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ರಿಲಯನ್ಸ್. ಇನ್ನು SBI ಲೈಫ್ ಶಾರ್ಟ್ ಕೊಡ್ತಾ ಇದೀನಿ. ರೈಟ್ ಫ್ರೆಂಡ್ಸ್, ಯಾರೆಲ್ಲ ನಾಳೆ ನಮ್ಮ ಒಂದು ಜಾಕ್ ಪಾಟ್ ಕಾಲ್ಸ್ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ರೆ ಈ ವಿಡಿಯೋ ನೋಡ್ತಾ ಇರೋರು, ಸೊ ನೋಡಿ ನಾಳೆ ಲೈವ್ ಸೆಷನ್ ಇರುತ್ತೆ, ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಅಲ್ಲಿ ಜಾಯ್ನ್ ಆಗಿ. ಸೊ ನಮ್ಮ ಒಂದು
ಫ್ರೀ ಸೆಷನ್ ಇರುತ್ತೆ 1 or 2 hours. ಯಾರೆಲ್ಲ ವರ್ಕ್ಶಾಪ್ ಜಾಯಿನ್ ಮಾಡಬೇಕು ಅಥವಾ ಅಡ್ವಾನ್ಸ್ ಟೆಕ್ನಿಕಲ್ ಲೆವೆಲ್ಸ್ ಈ ಒಂದು ಲೈವ್ ಸೆಷನ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಿದ್ರೆ ಕೆಳಗಡೆ ಇರೋ ಲಿಂಕ್ ನ ಕ್ಲಿಕ್ ಮಾಡಿ ಅದರಲ್ಲಿ ಒಂದು ಫ್ರೀ ಸೆಷನ್ ಅಟೆಂಡ್ ಮಾಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಹಾಗೆ ನಿಮ್ಮ ಲೈಫ್ ಅಲ್ಲಿ ಈ ತರ ಹೇಗೆ ಎಕ್ಸಾಕ್ಟ್ ಲೆವೆಲ್ ಅಲ್ಲಿ ಹಣ ಮಾಡ್ಬೇಕು ಅಂತಿದ್ರೆ ಅಪೋಲೋ ಹಾಸ್ಪಿಟಲ್ ಟಾಪ್ ಗೇನರ್ ಇನ್ಯಾರು ಎಂಟ್ರಿನೇ ಬಂದಿಲ್ಲ, ಇನ್ ಯಾಕೆ ಸರ್ ರಿಪೋರ್ಟ್ ಕೊಡ್ತೀರಾ ಅಂತ ನೀವು ಅನ್ಕೊಳ್ಬಹುದು. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ಎಂಟ್ರಿ ಬಂದ್ಮೇಲೆ ನೀವು ಮಿನಿಮಮ್ ಪ್ರಾಫಿಟ್ ಅಲ್ಲೇ ಇರಬೇಕು. ಲಾಸ್ ಆದ್ರೆ ₹3 ₹4, ಪ್ರಾಫಿಟ್ ಬಂದ್ರೆ ₹30 ರಿಂದ ₹60 ₹100. ದಿಸ್ ಮೈ ಕಾನ್ಸೆಪ್ಟ್. ಹಾಗಾಗಿ ನಿಮ್ಗೆ ಎಂಟ್ರಿ ಬಂದಿಲ್ವಾ, ಬಿಂದಾಸ್ ಆಗಿರಿ, ನೋ ಲಾಸ್ ನೋ ಪ್ರಾಫಿಟ್. ಏನಾದ್ರು ಪ್ರಾಬ್ಲಮ್ ಇದೆಯಾ? ಏನು ಇಲ್ಲ. ಹಣ ಬಂತ ಹಣ ಮಾಡಿ, ಎಂಟ್ರಿ ಬರ್ಲಿಲ್ವಾ ಆರಾಮಾಗಿರಿ, ಅಷ್ಟೇ ನಾನು ಹೇಳೋದು. ಅರ್ಥ ಆಗ್ತದಾ? ಸೊ ಒನ್ಸ್ ಅಗೈನ್ ನಿಮ್ಮ ಫೈನಾನ್ಷಿಯಲ್ ಲೈಫ್ ಅಲ್ಲಿ ಸಕ್ಸಸ್ ಬೇಕು ಅಂತಿದ್ರೆ ಯೂನಿಕ್ ವೆಲ್ತ್ ಟ್ರೇಡ್ ಫಾರ್ ಸಕ್ಸಸ್ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ. ಡೆಫಿನೆಟ್ಲಿ ವಿ ವಿಲ್ ಹೆಲ್ಪ್ ಯು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಬಾಟಮ್ ಅಲ್ಲಿ ಇದ್ರು ನಿಮ್ಮನ್ನ ಫಿನಿಕ್ಸ್ ತರ ಬೌನ್ಸ್ ಬ್ಯಾಕ್ ಮಾಡೋದಕ್ಕೆ ಏನ್ ಬೇಕು ಟೆಕ್ನಿಕಲಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಮ ಲೈಫ್ ಅಲ್ಲಿ ಫೈನಾನ್ಷಿಯಲ್ ಫ್ರೀಡಮ್ ತಗೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ನಾಳೆ ವಿಡಿಯೋದಲ್ಲಿ ಯಾರೆಲ್ಲ ಎಷ್ಟು ಲಕ್ಷಾಂತರ ರೂಪಾಯಿ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ಆ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ಮೀಟ್ ಮಾಡ್ತಾ ಇದೀನಿ. ಸೊ ಥ್ಯಾಂಕ್ ಯು ಸೋ ಮಚ್.